ಬಜ್ಜಿ ತಿನ್ನೋದು ಬಿಟ್ಟು ಏನು ಮಾಡ್ತಿದ್ದೀರಾ ಬ್ರೋ? ತಿನ್ನೋ. ತಿಂತಿಗಳಲ್ಲಿ ಆರಾಧನವ್ರಿ, ನೀವು ಮಾಡಿದ ಬಜ್ಜಿ ಅಲ್ವಾ, ರೀತಿ ತಿಂತೀನಿ. ಏನ್ರಿ ಆಯ್ತು? ನೀರು ಕುಡೀರಿ. ನೀರು ಕುಡೀರಿ. ನಾಳೆ ನಿನ್ ಗಂಡ ಆಗ್ಬೇಕಾಗಿರೋನಿಗೆ ಜಾಸ್ತಿ ಖಾರ ಹಾಕಿ ಬಜ್ಜಿ ಮಾಡ್ಕೊಡ್ತೀಯಾ? ಏಕೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮದುವೆ ನಿಂತೋಗ್ಲಿ ಅಂತಾರ? ಅಯ್ಯ ನೀನ್ ರಾಜಲಕ್ಷ್ಮಿ, ಏನ್ ಸರ್ ನೀವು ಕುಡಿಲಿಲ್ಲ ಅಂದ ತಕ್ಷಣ ಗಂಡಸರು ಮರ್ಯಾದೆ ತೆಗಿತಿದ್ಯಾ ಅಂದ್ರಿ? ಈಗ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಗಂಡಸ್ರಿಗೆ ಮರ್ಯಾದೆ ಬರುತ್ತೆ ಸರ್? ತಪ್ಪು ತಿಳ್ಕೊಬೇಡಿ ಸರ್. ಮದುವೆ ಆಗೋ ಹುಡುಗಿ ಅವಳ ಮೇಲೆ ಕೈ ಮಾಡೋದು ತಪ್ಪಲ್ವಾ? ಇವಳಿದನಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗ್ಲಿ ಬಿಡಿ ಸರ್, ನಾನು ಅವ್ರಿಗೆ ಹೇಳ್ತೀನಿ. ಆರಾಧನವ್ರೆ, ನೀವು ಹೊರಡಿ. ಅದು ಇವತ್ತು ಸ್ವಲ್ಪ ಬಜ್ಜಿ ಬೇಕು, ಖಾರ ಕಮ್ಮಿ. ಹೋಯ್ ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಹಳೆ ಅಂದ್ರೆ ಇನ್ನೂ ಸ್ವಲ್ಪ ಹಾಕಿ. ನಾನು ರೆಡಿ. ನನಗೆ ನನ್ನ ಮೂರ್ತಿ ಬಗ್ಗೆ ನಂಬಿಕೆ. ಸುಶಾಂತ್ ಈ ಮನೆಯಿಂದ ಹೊರಗೆ ಹೋಗುವಾಗ ನಮ್ಮ ಮಧ್ಯೆ ಆಗಿರೋ ಮಾತು ಕೂಡ ಅದೇ. ಒಂದೋ ನನ್ನ ಕೈಯಲ್ಲಿ 1 ಲಕ್ಷ ದುಡಿಯೋದಕ್ಕಾಗೋದಿಲ್ಲ ಅಂತೇಳಿ ಅವನು ಸೋಲ್ ಒಪ್ಕೊಂಡು ಮನೆಗೆ ವಾಪಸ್ ಬರಬೇಕು, ಇಲ್ಲ 1 ಲಕ್ಷ ದುಡಿದು ನನಗೂ ಜವಾಬ್ದಾರಿ ಇದೆ ಅಂತೇಳಿ ತೋರಿಸ್ಬೇಕು. ಅಮ್ಮು, ನೀನ್ ಎಲ್ಲಿದ್ಯಾ? ನೀನ್ ರೂಮಲ್ಲಿದ್ಯಾ ಅನ್ಕೊಂಡು ನಾನು ಅಲ್ಲಿ ಹೋಗಿದ್ನಲ್ಲೇ. ನೀನ್ ಊಟನೇ ಮಾಡಿಲ್ವಲ್ಲ. ತಗೋ, ರಾಗಿ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ, ಕುಡಿ. ನನಗ್ ಬೇಡ. ಸ್ವಲ್ಪನಾದ್ರೂ ಕುಡಿ ಅಮ್ಮು. ಹಸಿವು ಹೋಗುತ್ತೆ, ಹೊಟ್ಟೆನೂ ತಂಪಾಗುತ್ತೆ. ಅಂದ್ರೆ ನಾನು ಉರ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ ಅಮ್ಮ? ನಾನೆಲ್ಲಮ್ಮ ಹಾಗೆ ಹೇಳ್ದೆ? ನೀವೇನು ಹೇಳಲ್ಲ, ಆದ್ರೆ ನೀವೆಲ್ಲ ನಡ್ಕೊಳ್ಳೋದ್ ನೋಡಿದ್ರೆ ನನಗ್ ಅರ್ಥ ಆಗತ್ತೆ. ಅಪ್ಪ ಹೇಳಿದ ಮಾತಿಗೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನಿಮ್ಮಪ್ಪ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮು? ಅವ್ರ ಮಾತೆಲ್ಲ ಮನ್ಸಿಗೆ ತಗೋಬೇಡ. ತಗೋ, ಈ ಗಂಜಿ ಕುಡಿ. ತಗೋ ಅಮ್ಮು.
ಗ್ಲಾಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿದ್ಯಾ ಅಮ್ಮ, ಗ್ಲಾಸ್ ಹೇಗೆ ಹೊಡೆದೋಗಿ ಚೂರ್ ಚೂರಾಗೋಯ್ತು. ಅಪ್ಪ ನನ್ನ ಮನ್ಸನ್ನ ಹೀಗೆ ಹೀಗೆ ಹೊಡೆದಾಕಿದ್ದಾರೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಅಮ್ಮ? ನಿಮ್ಮ ಅಪ್ಪನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿಂಗೆ ಗೊತ್ತಿದೆ ತಾನೆ? ಇತ್ತು, ಆದ್ರೆ ಈಗಿಲ್ಲ. ಸುಶಾಂತ್ ಹುಟ್ಟ ತನಕ ಅವ್ರಿಗೆಲ್ಲಾನು ನಾನೇ ಆಗಿದ್ದೆ. ನಾನೇ ಅವ್ರ ಪ್ರಪಂಚ ಅನ್ನೋ ಥರ ನೋಡ್ಕೋತಿದ್ರು. ಆದ್ರೆ ಅವನ್ ಹುಟ್ಟದ್ಮೇಲೆ ಎಲ್ಲ ಬದಲಾಗೋಯ್ತು. ಹಾಗಂತ ನೀನು ಅನ್ಕೊಂಡಿದ್ಯಾ ಅಮ್ಮ? ನಿಮ್ಮ ಅಪ್ಪ ನಿನ್ನ ರಾಜ್ಕುಮಾರಿ ಥರ ನೋಡ್ಕೊಂಡಿದ್ದಾರೆ ಕಣೆ. ನಿನ್ ಮೇಲೆ ನಿಮ್ಮ ಅಪ್ಪಗೆ ಅತಿಯಾದ ಕಾಳಜಿ. ನೀನು ಯಾವತ್ತೂ ಚೆನ್ನಾಗಿರ್ಬೇಕು ಅಂತಾನೆ ಅವ್ರು ಯೋಚನೆ ಮಾಡಿದ್ದಾರೆ. ಈಗಲೂ ಅಷ್ಟೇ, ನೀನು ಆರಾಮಾಗಿರ್ಲಿ ಅಂತಾನೆ ಅವರು ರಾಜಗ್ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಇರೋದು. ರಾಜ್ ಜವಾಬ್ದಾರಿ ಕಲ್ತ್ಕೊಳ್ಳಿ ಅಂತಾನೆ ಅವನ ಮನೆಯಿಂದ ಆಚೆ ಹಾಕಿರೋದು. ಇಲ್ಲ, ನಾನ್ ನಂಬದಿಲ್ಲ. ನಿನಗೂ ಅಪ್ಪಂಗೂ ನನ್ ಬೇಕಿಲ್ಲ, ಅದೇ ನಿಜ. ನಿಮ್ಮಿಬ್ಬರಿಗೆ ಸುಶಾಂತ್ ಕಂಡ್ರೇನೆ ಹೆಚ್ಚು. ನನಗಿಂತ ಮೂರ್ತಿ ಅಂಕಲೇ ಜಾಸ್ತಿ ಆಗ್ಬಿಟ್ರು. ನನಗೆ ಚಂದ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ರು. ಅಪ್ಪ ನನ್ನನ್ನ ಹೇಗ್ ದೂರ ಮಾಡ್ತಾರೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಪ್ಪಂಗೆ ನಾನು ಬೇಡ ಅಮ್ಮ. ಅಮ್ಮ, ನನಗೆ ಅಪ್ಪ ಬೇಕು, ನನ್ ತಮ್ಮ ಬೇಕು. ನನಗೆ ಅವರೆಲ್ಲರೂ ಪ್ರೀತಿ ಬೇಕು. ಅರ್ಥ ಆಗುತ್ತಾ? ನಿಮ್ ಮನ್ಸಿಗೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ ಅಮ್ಮ. ಇವಾಗ ಬಾ, ನೀನ್ ಮಲ್ಕೋ. ನಿಮ್ಮ ಅಪ್ಪನ ಜೊತೆ ನಾನ್ ಮಾತಾಡ್ತೀನಮ್ಮ. ನನ್ ಮುದ್ದು ಅಲ್ವಾ ನೀನು? ಬಾ ಅಮ್ಮ, ಬಾ ಅಮ್ಮ. ಏನ್ ಕರ್ಮ ನಂದು? ಯಾಕೆ ಹೀಗೆ ನನ್ನ ಜೀವನದಲ್ಲಿ ಆಗ್ತಿದೆ? ಆ ಕಡೆ ಅಮ್ಮಂಗ್ ಬೇಜಾರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಈ ಕಡೆ ಇದನ್ನೆಲ್ಲ ಒಪ್ಕೊಳಕ್ಕೂ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು? ದೇವ್ರೆ, ಯಾವ ಹುಡುಗಿಗೂ ಇಂಥ ಪರಿಸ್ಥಿತಿಲ್ ತಂದು ನಿಲ್ಲಿಸ್ಬೇಡ. ಯಾವ್ದೋ ಸುನಾಮಿಲಿ ಕೊಚ್ಕೊಂಡು ಹೋದಾಗ ಆಗ್ತಿದೆ. ಓ, ಇಲ್ಲಿದ್ದೀರಾ? ಎಲ್ಲಿ ಅಂತ ಹುಡ್ಕೋ ನಿಮ್ಮನ್ನ? ಒಂದು ಟೆರೆಸ್ ಮೇಲೆ ಇರ್ತೀರಾ, ಇಲ್ಲ ಇಲ್ಲಿ ಬಂದು ಕೂತ್ಕೋತೀರಾ? ಒಳ್ಳೆ ಕತೆ ರೀ ನಿಮ್ದು. ಏನ್ ವಿಷಯ? ಓ, ವಿಷಯ ಇದ್ರೆ ಮಾತ್ರ ಮಾತಾಡ್ಬೇಕಾ? ಹೌದು, ಅದೇನ್ ಹೇಳ್ಬೇಕೋ ಬೇಗ ಹೇಳ್ಬಿಟ್ಟು ಹೋಗಿ. ಯಾಕ್ರಿ ಯಾವಾಗ್ಲೂ ಅರ್ಜೆಂಟಲ್ಲಿ ಇರ್ತೀರಾ? ನನಗಿಷ್ಟ ಇಲ್ದಿರೋರು ಸುತ್ತಮುತ್ತ ಇದ್ರೆ ನನಗ್ ಹಾಗೆ. ಅಂದ್ರೆ ನಿಮಗೆ ನನ್ ಕಂಡ್ರೆ ಇಷ್ಟ ಇಲ್ಲ? ಅದನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಏನ್ರಿ ನೀವು ನನ್ನಂತ ಒಳ್ಳೆ ಮನುಷ್ಯನ್ಗೆ ಈ ಥರ ಹೇಳ್ತಿದ್ದೀರಲ್ಲ? ನಮ್ಮಮ್ಮ ಕಂದ ಎಷ್ಟು ಒಳ್ಳೆಯನು ನೀನು ಅಂತ ಹೇಳ್ತಿದ್ರು. ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ ಗಾದೆನೇ ಇದೆ. ಹಲೋ, ಯಜ್ಞ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನನಗ್ ಸತ್ಯ ಹೇಳಿನೇ ಅಭ್ಯಾಸ. ಬೇಡ ನೋಡಿ. ಅದು ಯಾರ್ದು ಫೋನು? ಹಲೋ ಆರಾಧನಾ, ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಿದೆ. ಇಮ್ಮಿಡಿಯೇಟ್ ಆಗಿ ನಾಳೆ ಬೆಳಗ್ಗೆ ಬಂದು ಕೆಲಸ ಶುರು ಮಾಡು.
ರೀ ಯಾಕ್ರಿ ಫೋನ್ ಕಟ್ ಮಾಡ್ತಾ ಇದೀರಾ? ಹಲೋ, ಮಾತಾಡ್ಬೇಕೋ ಬೇಡವೋ ಅಂತ ನನಗ್ ಗೊತ್ತು. ನನ್ಗೆ ಯಾರ ಅಡ್ವೈಸು ಬೇಕಾಗಿಲ್ಲ. ಓ ಹಾಗೆ. ಅಲ್ಲ ರೀ, ಅವತ್ತು ಅವ್ರ ಹತ್ರನೇ ಕೆಲಸ ಕೇಳ್ಕೊಂಡು ಹೋಗಿದ್ರಿ ತಾನೆ, ಮತ್ ಇವಾಗ ಏನ್ರಿ ಕೊಪ್ಪು ತೋರಿಸ್ತಿದ್ದೀರಾ? ನಾನ್ ಏನಾದ್ರೂ ಮಾಡ್ಕೋತೀನಿ, ಅದನ್ನ ಕಟ್ಕೊಂಡು ನಿಮಗೇನ್ರಿ ಆಗ್ಬೇಕು? ಅಯ್ಯೋ ಪಾಪ ಹುಡುಗಿ ಕಷ್ಟದಲ್ಲಿದ್ದಾಳೆ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ನನ್ ಮೇಲೆ ರೆಕಾಡ್ತೀರಾ? ಯಾವಂದ್ರೆ ಹೇಳಿದ್ದೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ? ನಾನೇ ನಿಮ್ಮ ಹತ್ರ ಬಂದು ಕೇಳ್ಕೊಂಡಿದ್ನ? ಎಲ್ಲದಕ್ಕೂ ಮುಗ್ ತೂರ್ಸ್ಕೊಂಡ್ ಬಂದ್ಬಿಡ್ತೀರಾ. ಬೇಡದೆ ರೋಸಬ್ರಿ ಯಾಕ್ರಿ ನಿಮ್ಗೆ? ಅಲ್ಲ ರೀ, ನಿಮ್ಗೆ ನಿಮ್ ಮನೆಯವರು ಯಾರ ಜೊತೆ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವಾ? ರೀ ನಮ್ಮಮ್ಮ ಎಷ್ಟು ಸ್ವೀಟ್ ಗೊತ್ತೇನ್ರಿ? ಅವ್ರ ಬಗ್ಗೆ ಕೇಳಿದ್ರೆ ಕಳೆದೋಗ್ತೀರಾ ನೀವು. ಆಹಾ, ಅಂತ ಅಮ್ಮನ್ಗೆ ಇಂಥ ಮಗ ಅದ್ ಹೇಗ್ರಿ ಹುಟ್ಟದ? ರೀ ನನ್ನ ಆಡ್ಕೊಳ್ಳೋದ್ ಕೆಲ್ಸ ಆಗೋಗಿದೆ ನಿಮ್ಗೆ. ನಂಗಿದೆಲ್ಲ ಇಡ್ಸಲ್ಲ. ಓ, ಹಿಡ್ಸಲ್ವಾ? ಮತ್ತೇನಕ್ ನನ್ನ ಕಾಲ್ ಕಿರ್ಕೊಂಡ್ ಜಗ್ಲಿಗ್ ಬರ್ತಿದ್ದೀರಾ? ಹೋಗ್ರಿ. ತೊಲಗು ಅಂತಿದ್ದೀರಾ? ಬಿಡ್ರಿ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ಏನ್ ಮಾಡ್ಲಿ, ನೀ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಲ್ಲ, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊತಾ ಇದ್ದೀನಿ. ಒಂದ್ ವೇಳೆ ನೀವೇನ ನನ್ನ ಫ್ರೆಂಡ್ ಆಗದೆ ಹೋಗಿದ್ರೆ ಅದ್ರ ಕತೆ ಬೇರೆನೇ ಇರೋದು. ಏನ್ರಿ ಕತೆ ಆಗ್ತಿತ್ತು? ಏನ್ ನಿಮ್ಗೆ ಹೆದರ್ಕೊಂಡ್ಬಿಡ್ತೀನ? ಈಗೆಲ್ಲ ಸದಾ ತಗೊಂಡು ಅಂಡರ್ಸ್ಟಿಮೇಟ್ ಮಾಡ್ಬೇಡಿ. ನಾನು ಯಾರಂತ ಇನ್ನೂ ಗೊತ್ತಿಲ್ಲ ನಿಮ್ಗೆ. ಯಾರು? ಯಾರ್ರಿ ನೀವು? ನಾನು ಯಾರು ಗೊತ್ತಾ? ಯಾರ್ರಿ ನೀವು? ನಾನು